ಆಗುವ ತನಕ ಸುಮ್ಮನೆ ಇದ್ದು ಈಗ ನನ್ನದಲ್ಲ ಎನ್ನುತ್ತಿರುವ ಭೂಪ. ಬೆಂಗಳೂರು ಹೊರವಲಯದ ಆನೇಕಲ್ ತಾಲೂಕಿನ ಸರ್ಜಾಪುರ ಸಮೀಪದ ತಮಿಳುನಾಡಿನ ಬಾಗಲೂರಿನಲ್ಲಿ ಹೃದಯ ವಿದ್ರಾವಕ ಘಟನೆ ನಡೆದಿದೆ. 2 ವರ್ಷ ಸಂಸಾರ ಮಾಡಿ ಮಗುವಾದ ನಂತರ ಸ್ವಂತ ಗಂಡ ಇದು ನನ್ನ ಮಗು ಅಲ್ಲವೇ ಅಲ್ಲ ಎಂದು ಮಹಿಳೆಯನ್ನ ಮನೆಯಿಂದ ಹೊರಹಾಕಿರುವಂತಹ ಘಟನೆ ನಡೆದಿದೆ. ಇದರಿಂದಾಗಿ ಮನನೊಂದ ಗೃಹಿಣಿ ತನಗೆ ನ್ಯಾಯ ಕೊಡಿಸಬೇಕೆಂದು ಒತ್ತಾಯಿಸಿ ಗಂಡನ ಮನೆಯ ಮುಂದೆ ಪ್ರತಿಭಟನೆ ನಡೆಸುತ್ತಿದ್ದಾಳೆ. ಕಳೆದ 2 ದಿನಗಳಿಂದ ಪತಿಯ ಮನೆ ಮುಂದೆ ಮೋನಿಶಾ ಎಂಬ ಮಹಿಳೆ ಪ್ರತಿಭಟನೆಗೆ ಕುಳಿತಿದ್ದು 4 ತಿಂಗಳ ಮಗುವನ್ನ ತನ್ನ ಬಳಿ ಇಟ್ಟುಕೊಂಡು ನಡುಗುವ ಚಳಿಯಲ್ಲಿ ರಾತ್ರಿ ಅಲ್ಲೇ ಮಲಗುತ್ತಿದ್ದಾಳೆ. ಹೌದು, ಕಗ್ಗನೂರು ವಾಸಿ ಚಂದ್ರಶೇಖರ್ ಮೇಲೆ ಇಂತಹ ಗಂಭೀರ ಆರೋಪವನ್ನ ಕೇಳಿ ಬಂದಿದ್ದು 2 ವರ್ಷಗಳ ಹಿಂದೆ ಬೆಂಗಳೂರಿನ ಪುಟ್ಟೇನಹಳ್ಳಿ ವಾಸಿ ಮೋನಿಶಾ ಅನ್ನು ಕಗ್ಗಲೂರು ವಾಸಿ ಚಂದ್ರಶೇಖರ್ಗೆ ಕೊಟ್ಟು ಮದುವೆ ಮಾಡಲಾಗಿತ್ತು. ಯುವತಿ ಜೊತೆಗೆ ಚಂದ್ರಶೇಖರ್ ಭಾವ ರಘುವರನ್ ಅನುಚಿತವಾಗಿ ವರ್ತಿಸಿದ್ದಾನೆ. ಆಕೆ ಅದಕ್ಕೆ ಒಪ್ಪದ ಕಾರಣ ಗಂಡ ಹೆಂಡತಿ ನಡುವೆ ಮನಸ್ತಾಪ ತಂದಿಟ್ಟಿರುವ ಆರೋಪ ಕೇಳಿ ಬಂದಿದೆ. ಇದಾದ ಬಳಿಕ 2 ತಿಂಗಳ ಗರ್ಭಿಣಿ ಇದ್ದಾಗ ಮೋನಿಶಾ ಬಳಿ ಗಂಡ ಅತ್ತೆ ಮಾವ ಕಿರಿಕ್ ಮಾಡಿ ಮನೆಯಿಂದ ಹೊರ ಹಾಕಿದ್ದಾರೆ. ಈ ವೇಳೆ ಮೋನಿಶಾ ಗರ್ಭಿಣಿ ಸಹ ಆಗಿದ್ಲು. ಹಾಗಾಗಿ ತವರು ಮನೆಗೆ ಹೋಗಿ ಡೆಲಿವರಿ ಮುಗಿಸಿಕೊಂಡು ಬಂದ ನಂತರ ಚಂದ್ರಶೇಖರ್ ಹಾಗೂ ಕುಟುಂಬಸ್ಥರು ಯಾರೂ ಸಹ ಮಗುವನ್ನ ನೋಡಲು ಬಂದಿರಲಿಲ್ಲ. ಇದರಿಂದ ಮೋನಿಶಾ ಹಾಗೂ ಪೋಷಕರು ಮಗುವನ್ನ ಗಂಡನ ಜೊತೆ ಬಿಟ್ಟು ಬರಲು ಹೋದಾಗ ಮನೆಯ ಒಳಗೆ ಸೇರಿಸದೆ ಮನೆಗೆ ಬೀಗವನ್ನ ಹಾಕಿ ಹೊರಟು ಹೋಗಿರುತ್ತಾರೆ. ಇದರಿಂದ ತನಗೆ ನ್ಯಾಯ ಬೇಕು, ಈ ಮಗು ನನ್ನದಲ್ಲ ಎಂದು ಹೇಳುತ್ತಿರುವ ಚಂದ್ರಶೇಖರ್ ಅದನ್ನ ರುಜು ಮಾಡಲಿ, ಅಲ್ಲಿಯವರೆಗೂ ನಾನು ಇಲ್ಲಿಂದ ಕದಲುವುದಿಲ್ಲ ಎಂದು ಪಟ್ಟು ಹಿಡಿದು ಮೋನಿಶಾ ಚಂದ್ರಶೇಖರ್ ಮನೆ ಮುಂದೆ ಪ್ರತಿಭಟನೆಗೆ ಕುಳಿತಿದ್ದಾಳೆ. ಇನ್ನು ಬಾಗಲೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಲು ಹೋದಾಗ ಪೊಲೀಸರು ಸಹ ಸರಿಯಾಗಿ ಸಹಕಾರ ನೀಡದೆ ಅನ್ಯಾಯ ಮಾಡುತ್ತಿದ್ದಾರೆ ಎಂಬ ಆರೋಪ ಸಹ ಕೇಳಿ ಬಂದಿದೆ. ಈ ರೀತಿಯ ಹೆಣ್ಣು ಮಕ್ಕಳಿಗೆ ನ್ಯಾಯ ತಮಿಳುನಾಡಿನ ಸರ್ಕಾರ ಕೊಡುವರೆ ನೂತನ ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಅವರು ಕಾದು ನೋಡಬೇಕಿದೆ. ದಯವಿಟ್ಟು ನಮ್ಗೆ ನಂಬಿಕೆ ಇದೆ ವಿಜಯ್ ಸರ್, ನಮ್ಮ ಹುಡುಗಿಗೊಂದು ನ್ಯಾಯ ಒದಗಿಸ್ಕೊಡಿ. ಇಷ್ಟು ಜನ ಹೆಣ್ಮಕ್ಳು ಬಂದು ಅವ್ರ ಮನೆ ಮುಂದೆ ಕೂತಿದ್ದೀವಿ, ನಮ್ಗೆ ಯಾವುದೇ ತರ ರಕ್ಷಣೆ ಇಲ್ಲ. ದಯವಿಟ್ಟು ನಮ್ಗೆ ಹೆಲ್ಪ್ ಮಾಡಿ. ಏನಿದೆ ಬಂದು ಸ್ವಲ್ಪ ತೀರ್ಮಾನ ಮಾಡಿ ಅವ್ನು ಬಂದು ಪ್ರೂಫ್ ಮಾಡೋ ತನಕ ನಾವು ಯಾವುದೇ ಕಾರಣಕ್ಕೂ ಇಲ್ಲಿಂದ ಹೋಗಲ್ಲ ಸರ್, ನಾವು ಇಲ್ಲಿಂದ ಹೋಗಲ್ಲ. ನಾವು ನಮ್ಮೂರು ಬಂದು ಪುಟ್ಟನಹಳ್ಳಿ, ಜೆಸಿ ನಗರ, ಬೆಂಗಳೂರು. ನಮ್ಮ ನೆಗೆಟಿವ್ ಊರು ಬಂದು ಬಾಗೇಪಲ್ಲಿ, ಜೂಲ್ಪಾಳ್ಯ. ನಾವು ಸಿಟಿಯಲ್ಲಿ ಇದ್ದಿದ್ದು. ಅವರೇ ಬಂದು ಮದುವೆ ಸಂಬಂಧ ಹುಡ್ಕಕ್ಕೆ ಹೇಳಿದ್ರು. ಅದಕ್ಕೆ ನಮ್ಮ ಅತ್ತೆ, ನಮ್ಮ ದೊಡ್ಡಮ್ಮ, ನಮ್ಮ ಅಕ್ಕ, ನಮ್ಮ ಅಕ್ಕಂದಿರು ಎಲ್ಲರೂ ಸೇರಿ ನನ್ನ ಮದುವೆ ಸಂಬಂಧ ತಂದ್ಬಿಟ್ಟು ಎಲ್ಲ ಓಕೆ ಆಗಿತ್ತು. ಮತ್ತೆ ಎಲ್ಲ ಎಂಗೇಜ್ಮೆಂಟ್ ಮುಗೀತು. ಆಮೇಲೆ ಮದ್ವೆಗೆ ನವೆಂಬರ್ 17, 18 ಮದ್ವೆ ಆಗಿದ್ದು. 1 ವಾರಕ್ಕೆ ಜಗಳ ಸ್ಟಾರ್ಟ್. ಅದು ನಮ್ಮ ನಾದಿನಿ ಗಂಡ ಇಟ್ಕೊಂಡು ಮಿಸ್ಬಿಹೇವ್ ಮಾಡಕ್ ಬಂದಿದ್ರು. ಅದಕ್ಕೆ ನಾನು ಈ ತರ ಇಷ್ಟ ಆಗಲ್ಲ, ನಾನು ಮಾಡಲ್ಲ ಅಂತ ಹೇಳಿದಕ್ಕೆ ಅವ್ರು ಇಟ್ಕೊಂಡು ಇಲ್ಲಿ ಇದಾಗಿರೋದು ಇನ್ಚಾರ್ಜ್ ಆಗಿ ನಾನು ಮೇಂಟೈನ್ ಮಾಡ್ತಿರೋದು ಮನೆ, ನಿನ್ ಬದುಕು ಬಾಳೆಲ್ಲ ನನ್ನ ಕೈಯಲ್ಲಿ ಐತೆ, ಹಂಗೆ ಹಿಂಗೆ ಅಂತ ಹೇಳಿದ್ರು. ಬದುಕು ಬಾಳೆಲ್ಲ ನನ್ನ ಕೈಯಲ್ಲಿ ಐತೆ, ನೀನು ಇವಾಗ ಒಪ್ಕೊಂಡಿಲ್ಲ ಅಂದ್ರೆ ನಾನು ನನ್ನ ಹೆಂಡತಿಗಿಂತ ಚೆನ್ನಾಗಿ ನೋಡ್ಕೊತೀನಿ ನಿನ್ನ, ಹಂಗೆ ಹಿಂಗೆ ಅಂತ ಹೇಳಿದ್ರು. ಒಪ್ಕೊಂಡಿಲ್ಲ ಅಂದ್ಬಿಟ್ಟು ಆಮೇಲೆ ಇಟ್ಕೊಂಡು ನೀನು ಹಂಗಾದ್ರೆ ಇಲ್ಲಿ 1 ದಿವಸನೂ ಇಕ್ಕಲ್ಲ ಅಂತ ಹೇಳಿದ್ರು. ಆಮೇಲೆ ನಾನು ಒಪ್ಕೊಂಡಿಲ್ಲ ಅಂದ್ಬಿಟ್ಟು ಮನೆಯಿಂದ ಆಚೆ ಹಾಕ್ಬಿಟ್ರು ನನ್ನ. ಹಾಕಾದ್ಮೇಲೆ ಮತ್ತೆ ನಾವು ಬಂದಿದ್ವಿ. ಬಂದಿದ ತಕ್ಷಣ ಅವರು ಡೈವರ್ಸ್ ಕೊಟ್ಕೋತಾರೆ ಅಂತ ನಮ್ಗೆ ಗೊತ್ತಾಗ್ಮೇಲೆ ಸರಿ ಅಂದ್ಬಿಟ್ಟು ನಾವೇನ್ ಎಲ್ಲ ಆದ್ಮೇಲೆ ನಮ್ಮ ಹಸ್ಬೆಂಡ್ ಅವರ ಬಾಬಾ ಇತ್ಕೊಂಡು ನಮ್ಮ ಬಾಯಿ ಮೈದಂಗೆ ಹುಟ್ಟಿಲ್ಲ ಅಂತ ಹೇಳ್ತಿದ್ದಾರೆ. ಡೆಲಿವರಿ ಆಗಿ Feb 17 ಆಗಿದ್ದು, 2026 ಅಲ್ಲಿ ಆಗಿದ್ದು. 4 ಮಂತ್ಸ್ ಇವಾಗ ನಮ್ಮ ಮಗು. ನಮ್ಮ ಹಸ್ಬೆಂಡ್ ಇತ್ಕೊಂಡು ಇವಾಗ ಹೇಳ್ತಿದ್ದಾರೆ ಮಗು ನಂದಲ್ಲ ಅಂತ ಹೇಳ್ತಿದ್ದಾರೆ. ಅದು ಅವ್ರ ಅಮ್ಮ ಅವರೆಲ್ಲ ಅವ್ರ ಬಾಬಾ ಮತ್ತೆ ನಮ್ಮ ನಾದ್ನ ಎಲ್ಲ ತಲೆ ತುಂಬಿದ್ದಾರೆ. ಅದಕ್ಕೆ ಇವಾಗ ಅವರು ಇಟ್ಕೊಂಡು ಹೇಳ್ತಿದ್ದಾರೆ ನನ್ ಮಗು ಅಲ್ಲ. ಮಿಸ್ಬಿಹೇವ್ ಮಾಡಕ್ ಹೇಳಿದ್ವಿ ಸರ್. ಇದಕ್ಕೆ ನೀವು ಸುಮ್ನೆ ನನ್ನ ಬಾವನ ಮೇಲೆ ಹೇಳ್ಬೇಡ, ಹಂಗೆ ಹಿಂಗೆ ಅಂತ ನನ್ನನ್ನೇನೆ ಆಚೆ ಹಾಕಿದ್ರು ಸರ್. ಅವ್ರಿಗೆ ಸಪೋರ್ಟ್. ಹ್ಞೂ ಸರ್, ನೆನ್ನೆ ಎಲ್ಲ ಮಾತಾಡಿದ್ರು. ಅದು ಅವರು ಪೊಲೀಸವ್ರನ್ನ ಕರ್ಕೊಬಂದು ಅವ್ರೇನಂತಾರೆ ಕೋರ್ಟ್ಗೆ ಹೋಗಿ, ಕೋರ್ಟಲ್ಲಿ ಹಾಕಿ ಹೋಯ್ತಾರಲ್ಲ ಅವರು, ಕೋರ್ಟಲ್ಲೇ ಹೋಗಿ ಮಾತಾಡ್ಕೊಳ್ಳಿ ಅಂದ್ರು. ನಾನು ಇಟ್ಕೊಂಡಿಲ್ಲ, ನನ್ನ ಗಂಡನ ಮನೆ ಇದು, ನಾನು ಯಾಕೆ ಹೋಗ್ಬೇಕು, ನಾನು ಹೋಗಲ್ಲ, ನಾನು ಇಲ್ಲೇ ಇರ್ತೀನಿ ಅಂದ್ಬಿಟ್ರೆ ಇಲ್ಲೇ ಇದ್ದೀನಿ. ನೆನ್ನೆ ಪೊಲೀಸವ್ರು ಬಂದ್ರು. ಇಲ್ಲ ನಾನು ಹೋಗಲ್ಲ ಅಂತಾನೆ ಹೇಳಿದ್ದೀನಿ ಸರ್. ಅವ್ರು ಕೋರ್ಟ ನೋಡ್ಕೊಳಕ್ ಹೇಳಿದ್ರು, ನಾನು ಹೋಗಲ್ಲ ಅಂದಿದ್ದಕ್ಕೆ ಸರಿ ಅಮ್ಮ ನಿನ್ನಿಷ್ಟ ಅಂದ್ಬಿಟ್ಟು ಅವರು ಹೊರಟೋರು ಸರ್. ಇವಾಗ ನನ್ನ ಹಸ್ಬೆಂಡ್ ಬೇಕು, ಅವನಿಗೆ ತಂದೆ ಬೇಕು. ಇಟ್ಕೊಂಡು ಅವ್ರು ಇವಾಗ ಹೇಳ್ತಿದಾರಲ್ಲ ಸರ್ ತಂದೆ ನಾನಲ್ಲ ಅಂತ. ಅವ್ನು ಪ್ರೂಫ್ ಮಾಡ್ಲಿ. ಅವನು ಇವಾಗ ನನ್ನ ಮಗ ಅಲ್ಲ ಅಂತ ಅಂದ್ಮೇಲೆ ಅವ್ನು ಪ್ರೂಫ್ ಮಾಡ್ಲಿ. ವಿತಿನ್ ಸೆಕೆಂಡು ಅವಾಗ ಹೋಗ್ತೀನಿ ಸರ್. ಅವ್ನು ಪ್ರೂಫ್ ಮಾಡಲೇಬೇಕು ಫಸ್ಟು. ಇಲ್ಲಾಂದ್ರೆ ನಾನು ಹೋಗಲ್ಲ, ನಾನು ಮನೆಗೆ ಒಳಗಡೆನೆ ಹೋಗಿ ಕುತ್ಕೊಂತೀನಿ. ಮನುಷ್ಯ